ಅಯ್ಯಂಗಾರ್ ಫುಡ್ಸ್ ಚಾನೆಲ್ಗೆ ಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಒಂದು ಸಾಂಪ್ರದಾಯಿಕವಾದ ಅಡುಗೆ ತೊಗೊಂಡ್ಬಂದಿದ್ದೀನಿ. ಅದೇನೆಂದರೆ ಬದನೆಕಾಯ ರಸವಾಂಗಿ. ಈ ಬದನೆಕಾಯಿ ರಸವಾಂಗಿ ನಾನಾ ವಿಧದಲ್ಲಿ ಬೇರೆ ಬೇರೆ ಥರ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾ ಇರ್ತಾರೆ. ಆದರೆ ನಾನು ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಒಂದು ಸಣ್ಣ ಆಸೆ. ಓಕೆ, ಅದಕ್ಕೆ ಈಗ ನಾನು 5 ಬದನೆಕಾಯಿ ತೊಗೊಂಡಿದ್ದೀನಿ. ಈಗ 3 ಆಲ್ರೆಡಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ನಿಮಗೆ ತೋರಿಸ್ತೀನಿ. ಬದನೆಕಾಯಿನ ತೆಗೆದುಬಿಡಿ. ತೆಗೆದುಬಿಟ್ಟು ಸ್ವಲ್ಪ ಆದಷ್ಟು ಉದ್ದುದವಾಗಿ ಹೆಚ್ಕೊಳ್ಳಿ. ಉದ್ದುದವಾಗಿ ಹೆಚ್ಕೊಂಡ್ರೆ ಅದು ಬೇಯಿಸಿದ ಮೇಲೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗತ್ತೆ. ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ರೆ ಒಂದೊಂದು ಸಲ ಕರಗಿ ಹೋಗುತ್ತೆ. ಉಪ್ಪು ನೀರಲ್ಲಿ ಹಾಕೋದ್ರಿಂದ ಏನಂದರೆ ಬದನೆಕಾಯಿ ಕರಗಾಗೋದಿಲ್ಲ, ಇಲ್ಲಾಂದರೆ ಗಾಳಿಗೆ ಎಕ್ಸ್ಪೋಸ್ ಆದ ತಕ್ಷಣ ಕರಗೋಗುತ್ತೆ. ಹಾಗಾಗಿ ಪಾತ್ರೆಯಲ್ಲಿ ನೀರಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬದನೆಕಾಯಿನ ನೆನೆಸಿಟ್ಕೊಂಬಿಡಿ ಕಟ್ ಮಾಡಿದ ತಕ್ಷಣ. ರಸವಾಂಗಿ ಮಾಡೋಕ್ಕೆ ಮೊದಲು ನಾನು ಒಗ್ಗರಣೆ ಹಾಕೋತೀನಿ. ಅದಕ್ಕೆ ಒಂದು ಬಾಣಲಿನಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಚಿಟ್ಬಿಟ್ಟು ಅನ್ಬೇಕು, ಚಿಟ್ಬಿಡ್ಬೇಕು. 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆಷ್ಟು ಕ್ಲೀನಾಗಿ ತೊಳೆದಿಟ್ಕೊಂಡು ಕರಿಬೇವು, ಒಂದು ಚಿಟಿಕೆ ಅರಿಶಿಣ, ಹಾಗೆ 1 ಚಿಟಿಕೆ ಇಂಗು. ಎಲ್ಲ ಲೋ ಫ್ಲೇಮ್ ಇಟ್ಕೊಳ್ಳಿ ಮಾಡ್ಕೊಳ್ಳಿ. ಇದು ಗಮ್ಮಂತ ಪರಿಮಳ ಬರಬೇಕು. ಸುವಾಸನೆ ಬಂದಮೇಲೆ ಇಂಗುದು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದೂ ಪರಿಮಳ ಬರಬೇಕು. ಬಂದಮೇಲೆ ಈ ಬದನೆಕಾಯಿ ಏನು ಕಟ್ ಮಾಡು ತೊಳೆದು ಉಪ್ಪು ನೀರಲ್ಲಿ ಹಾಕ್ಕೊಂಡಿದ್ನೆಲ್ಲ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ತೆಗೆದುಬಿಟ್ಟು ಇವಾಗ ಈ ಬದನೆಕಾಯಿನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಕೆಲವೊಬ್ರು ಬದನೆಕಾಯಿ ಒಗ್ಗರಣೆನ ಆಮೇಲೆ ಕೊಡ್ತಾರೆ, ಬಟ್ ನಾನು ಇವಾಗಲೇ ಕೊಡ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಅದರೊಳಗೆ ಹುರಿದ್ರೆ ಆ ಬದನೆಕಾಯಿ ಟೇಸ್ಟ್ ಬೇರೆಯೇ ಇರುತ್ತೆ. ಬದನೆಕಾಯಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಬದಲು ಹೀಗೆ ಮಾಡಿ ನೋಡಿ, ಅದು ರುಚಿ ಚೆನ್ನಾಗೇ ಇರುತ್ತೆ. ಸೊ ಇದೊಂದು ಸ್ವಲ್ಪ ಅರ್ಧ ಬೇಯಬೇಕು. ಅರ್ಧ ಬೇಯೋವರೆಗೂ ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಬದನೆಕಾಯಿ ಅರ್ಧ ಬೆಂದಿದೆ. ಈ ಸಮಯದಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಆರೆಂಜ್ ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. ಅದನ್ನು ಕ್ಲೀನ್ ಮಾಡಿಕೊಂಡು ಗಟ್ಟಿಯಾಗಿ ಅದರ ರಸ ಹಿಂಡಿಟ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಗಟ್ಟಿ ರಸ ತೊಗೊಂಡಿದ್ದೀನಿ. ಈಗ ಈ ಹುಣಸೆ ಹಣ್ಣು ನೀರೊಳಗೆ ಈ ಬದನೆಕಾಯಿ ಪೂರ್ತಿ ಬೇಯುತ್ತೆ. ಈಗ ಅರ್ಧ ಬೆಂದಿತ್ತಲ್ಲ, ಪೂರ್ತಿ ಬೇಯುತ್ತೆ. ಸರಿ, ಇದನ್ನು ಬೇಕು ಒಂದು ಕಡೆ ಇಟ್ಬಿಟ್ಟು ಇದಕ್ಕೆ ಏನೇನು ಮಸಾಲೆಗಳು ಬೇಕು ಅಂತ ಹೇಳಿ ಅದನ್ನು ಹುರ್ಕೊಂಡ್ಬಿಡೋಣ. ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಇನ್ನೊಂದು ಒಲೆ ಮೇಲೆ ಹುರ್ಕೊಳ್ಳೋಣ ಅಂತೆ. ಈಗ ಮಸಾಲೆ ಹುರ್ಕೊಳ್ಳೋಕ್ಕೆ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದೆ. ಈಗ ಅದಕ್ಕೆ 2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಸ್ವಲ್ಪ ಈ ಕೊತ್ತಂಬರಿ ಬೀಜ ಬಣ್ಣ ಬದಲಾಗಬೇಕು. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹುರಿದಿರೋ ಸುವಾಸನೆ ಬರಬೇಕು. ಈಗ ಧನಿಯಾ ಗಮ್ಮಂತ ಇದೆ. ಇವಾಗ ಒಂದು ಇಂಚಷ್ಟು ಚಕ್ಕೆ, ದಾಲ್ಚಿನ್ನಿ ಅಂತಾರಲ್ಲ ಅದು, ಮತ್ತು ಒಂದೇ ಒಂದು ಲವಂಗ ಇಟ್ಕೊಂಡಿದ್ದೀನಿ. ಲವಂಗ ಪರಿಮಳ ಜಾಸ್ತಿ ಇಷ್ಟ ಆದರೂ 2 ಅಥವಾ 3 ಹಾಕೋಬೋದು. ನಮ್ಮ ಮನೇಲೆ ಒಂದೇ ಲವಂಗ ಸಾಕು ಅನ್ಸುತ್ತೆ, ಅದಕ್ಕೋಸ್ಕರ ಒಂದೇ ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಒಂದು 6
ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ. ಗುಂಟೂರು ಯಾಕೆ ಹಾಕೊಂಡಿದ್ದೀನಿ ಅಂದರೆ ಈ ರಸವಾಂಗಿ ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಒಂದು 2 ಹೆಸರು ಕರಿಬೇವು, ಮತ್ತು 1 ಟೀ ಸ್ಪೂನಷ್ಟು ಎಳ್ಳು. ಎಲ್ಲ ಆದಮೇಲೆ ಎಳ್ಳು ಹಾಕೊಳ್ಳಿ, ಯಾಕಂದರೆ ಎಳ್ಳು ಬೇಗ ಹುರ್ಕೊಂಡ್ಬಿಡುತ್ತೆ. ಮತ್ತು ಒಂದು ಅರ್ಧ ತೆಂಗಿನಕಾಯಿ ತುರಿ ಎಲ್ಲ ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈಗ ಈ ಮಿಶ್ರಣ ಪೂರ್ತಿ ಹುರಿದಾದ್ಮೇಲೆ ತಣ್ಣಗಾಗಬೇಕು, ಅಂದರೆ ಆರ್ಸಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಲ್ಲಿ ನೈಸ್ ಫೈನ್ ಪೇಸ್ಟ್ ಆಗಿ ನೀರು ಹಾಕಿ ರುಬ್ಕೊತೀನಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಆ ಹೀಟಲ್ಲೇ ತೆಂಗಿನಕಾಯಿ ಫ್ರೈ ಹಾಕ್ಕೊಳುತ್ತೆ. ಆರಿದ್ಮೇಲೆ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಮತ್ತು ನಾನು ಹುರಿದಿದ್ದನ್ನು ಪುಡಿ ಮಾಡ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಬರಲಿ. ರಸವಾಂಗಿ ಜಾಸ್ತಿ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ದನ್ನೇ ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಬದನೆಕಾಯಿ ಏನು ಬೆಂದಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಪೂರ್ತಿ ಮಿಕ್ಸ್ ಮಾಡಿಬಿಡೋಣ. ಮತ್ತು ಒಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ಆ ನೀರು ಸೇರಿಸ್ಕೊತೀನಿ. ಅಷ್ಟೇ ನೀರು ಸಾಕಿದ್ದಕ್ಕೆ. ನೋಡಿ ಮಿಕ್ಸರು ಇದು ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಇದಿಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ನೀರು ಸಾಕಿದ್ದಕ್ಕೆ ಈಗ ಇದನ್ನು ಕುದಿಸ್ಕೊಂಡ್ಬಿಡೋಣ. ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಲಿ. ಇದನ್ನು ಕುದ್ಮೇಲೆ ಎಲ್ಲ ಬದನೆಕಾಯಿ ಎಲ್ಲ ಅದ್ರ ಸಾರಾಂಶ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಬೆಲ್ಲ ಹಾಕ್ಬಿಟ್ರೆ, ಬೆಲ್ಲ ಹಾಕಬೇಕು ಯಾಕಂದರೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಹಾಗಾಗಿ ಬೆಲ್ಲ ಹಾಕಬೇಕು. ಮತ್ತು ಒಂದು ಚಿಟಕಿ ಹಿಂಗೆ ಹಾಕ್ಬಿಟ್ರೆ ನಮ್ಮ ರಸವಾಂಗಿ ರೆಡಿ ಆಗುತ್ತೆ. ಕೆಲವೊಬ್ಬರು ಇದಕ್ಕೆ ಬೇಳೆ ಹಾಕೋತಾರೆ, ಅಂದರೆ ಬೇಯಿಸಿರೋ ಬೇಳೆ ಕುಕ್ಕರ್ ಒಳಗೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಂಡು ಅದನ್ನು ಹಾಕೋತಾರೆ. ಅದು ಹಾಕೋ ಬದಲು ಈ ಸಮಯದಲ್ಲಿ ಈಗ ಫೈನಲ್ ಬರುತ್ತಲ್ಲ ಆವಾಗ ನೀವು ಬೇಕಾದ್ರೆ ಬೇಳೆ ಹಾಕ್ಕೊಂಡು ಕುದಿಸ್ಕೊಂಡ್ಬಿಡ್ಬೋದು. ಈಗ ಆ್ಯಸ್ ಇಟ್ ಈಸ್ ವಿದೌಟ್ ಬೇಳೆನೇ ನೋಡಿ, ನಾವು ಕಡಲೆಬೇಳೆ ಎಳ್ಳು ಎಲ್ಲ ಹಾಕಿರೋದ್ರಿಂದ ಎಷ್ಟು ತಿಕ್ಕಾಗಿ ಬಂದಿದೆ. ಬೇಳೆ ಹಾಕಿದ್ರೆ ಮತ್ತೆ ತಿಕ್ಕಾಗುತ್ತೆ, ಬಟ್ ಬೇಳೆ ಹಾಕ್ಕೊಂಡು ಮಾಡ್ಕೋಬೋದು. ನಮ್ಮ ಮನೇಲೆ ನಾನು ಬೇಳೆ ಹಾಕದೆ ಇವತ್ತು ಮಾಡಿದ್ದೀನಿ. ಬೇಳೆ ಹಾಕಿನೂ ಮಾಡ್ತೀನಿ, ಅದ್ರ ಬೇರೆ ಟೇಸ್ಟ್ ಇರುತ್ತೆ. ನೀವು ಬೇಕಾದರೆ ಇಷ್ಟ ಆಯಿತು ಬೇಳೆ ಹಾಕೋಬೇಕಂದ್ರೆ ಟ್ರೈ ಮಾಡ್ಬೋದು. ಬೇಳೆ ಅಂದರೆ ತೊಗರಿ ಬೇಳೆನಾ? ಹೌದು ಹೌದು, ತೊಗರಿ ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ, ಸಾರು ಹುಳಿ ಮಾಡೋಕ್ಕೆಲ್ಲ ಆ ಬೇಳೆ. ಓಕೆ. ರಸವಾಂಗಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಂಗೆ, ನೀವು ತುಂಬ ಸ್ವೀಟ್ ಆಗಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಅಂದರೆ ಮಧ್ಯ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಬೆಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಸಲ ನಾನು ಕಲ್ಲುಪ್ಪೆ ಹಾಕೋತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಅದೇ ಒಂಥರ ಟೇಸ್ಟ್ ಅಲ್ವಾ? ಹೌದು, ಅದು ಟೇಸ್ಟ್ ಬೇರೆ ಬರುತ್ತೆ. ಬಟ್ ಅದು ಕಲ್ಲುಪ್ಪು ರೂಢಿ ಇದ್ದವರು ಪರವಾಗಿಲ್ಲ, ರೂಢಿ ಇಲ್ದವರು ಪುಡಿ ಉಪ್ಪು ಹಾಕೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕಲ್ಲುಪ್ಪು ಆದರೆ ಅದು ಬೇರೆಯೇ ಟೇಸ್ಟ್ ಇರುತ್ತೆ. ಈಗ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು, ಪುಡಿ ಹಿಂಗು. ಅದು ನಿಮ್ಮ ಇಚ್ಛಾನುಸಾರ. ಕೆಲವೊಬ್ಬರಿಗೆ ಹಿಂಗೆ ಭಾಳ ಇಷ್ಟ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಕುದೀತಾ ಇದೆ. ಈಗ ಕಡೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋಣ. ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಇನ್ನೊಂದು ನಿಮಿಷ ಕುದಿಸ್ಬಿಡಬೇಕು. ಸ್ವಲ್ಪ ಬೆಲ್ಲ ಏನು ಹಾಕಿದ್ದೀನಲ್ಲ ಅದು ಕರಗಬೇಕು. ಆವಾಗ ನಮ್ಮ ರಸವಾಂಗಿ ರೆಡಿ. ಮೊದಲೇ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಸೊ ಮತ್ತೆ ಮೇಲೆ ಏನು ಒಗ್ಗರಣೆ ಹಾಕೋದು ಅಂತ ಏನೂ ಬೇಕಾಗಿಲ್ಲ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡೇ ತಾನು ನಾವು ಬದನೆಕಾಯಿ ಎಲ್ಲ ಬೇಯಿಸ್ಕೊಂಡಿರೋದು. ಸೊ ಹಾಗಾಗಿ ಪರಿಮಳ ಚೆನ್ನಾಗಿ ಬರ್ತಾ ಇದೆಯಲ್ಲ ಏನ್ರಿ? ಇಂಗಿಸ್ ಕಿಂಗ್ ಅಂತ ಹೇಳ್ತೀನಲ್ಲ, ಅದರದ್ದು ಮತ್ತೆ ಕಂಪ್ಲೀಟ್ ಬೆರಂಗಾಯಿ ತಾನೆ ಅಂದ ಮಸಾಲಾಗೆ ಪೋಟಿಕ್ರಮೆ ನನಗೆ ದಾಲ್ಚಿನ್ನಿ ಇಲ್ಲ, ತಂಡೆದು ಎಲ್ಲ ತಂಡೆದು ಒಂದು ಗಂಟೆ ಕಣ್ಣ, ಗಮ ಒಂದು ಗಂಟೆ ಕಣ್ಣ ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಸೊ ಇದನ್ನು ನೀವು ಚಪಾತಿ ಜೊತೆಗೆ ಅಥವಾ ಅನ್ನ, ಬಿಳಿ ಅನ್ನ ಜೊತೆಗೆ ಪಕ್ಕದಲ್ಲಿ ರಸವಾಂಗಿ ಹಾಕ್ಕೊಂಡು ಅನ್ನದ ಮೇಲೆ ಒಂಚೂರು ತುಪ್ಪ ಮತ್ತೊಂದು 2 ಸಂಡಿಗೆ ಹುರಿದಿಟ್ಕೊಂಡ್ಬಿಟ್ಟು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದನ್ನು ನೀವು ತಿಂದೇ ಅನುಭವಿಸ್ಬೇಕು. ಸಂಡಿಗೆ ಆಪ್ಷನಲ್ಲು. ನಾನೀಗ ನೆಕ್ಸ್ಟು ಸಂಡಿಗೆ ಹುರಿಯೋಳು, ಅದಕ್ಕೋಸ್ಕರ ಹೇಳಿದೆ. ಇಷ್ಟೇ ಮಾಡೋದು ರಸವಾಂಗಿ. ಸೊ
ನೀವು ಎಲ್ಲ ಮನೇಲಿ ಮಾಡ್ಕೊಳ್ಳಿ, ಸುಲಭವಾಗಿ ಮಾಡ್ಕೋಬೋದು. ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋ ಸಿಗೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಸೊ ಮುಂದಿನ ವೀಡಿಯೋ ಸಿಗೋಣ. ಅಷ್ಟವರೆಗೂ ಜಯರಾಮ್ ಲತಾ ಕಡೆಯಿಂದ ನಮಸ್ಕಾರಗಳು. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು.